2010 ಇಲ್ಲಿನ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಒಂದು ಲಂಚದ ಪ್ರಕರಣವಾಗಿ ಅಕ್ರಮ ಮರಳು ಗಣಿಗಾರಿಕೆ ಪ್ರಕರಣವಾಗಿ ಲೋಕಾಯುಕ್ತ ಬಲೆಗೆ ಬಿದ್ದಂಥ ಸಂದರ್ಭದಲ್ಲಿ ಕೆಲವು ವಿರೋಧ ಪಕ್ಷದವರು ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡಂತವರು ಕುತಂತ್ರದಿಂದ ಅಧಿಕಾರಿ ಕೈಲಿ ಇದು ಬೋಸ್ಗೆ ಲಂಚ ಕೊಡಕ್ಕೆ ತಗೊಂಡ ಹಣವನ್ನ ಅಂತ ಹೇಳಿ ನನ್ನ ಆರೋಪಿ ನಂಬರ್ 2 ಮಾಡಿದಂಥ ಒಂದು ಕೇಸ್ ಇದು. ನನಗೆ ಪೂರ್ಣ ವಿಶ್ವಾಸ ಇತ್ತು ನ್ಯಾಯಾಂಗ ಮೇಲೆ ಮತ್ತೆ ನನ್ನ ಮೇಲೆ ನಾನು ಯಾವುದೇ ರೀತಿಯ ಅಕ್ರಮ ಗಣಿಗಾರಿಕೆ ಆಗಲಿ ಅಥವಾ ಅಕ್ರಮ ಚಟುವಟಿಕೆ ಆಗಲಿ ಅಥವಾ ನಮ್ಮ ತಂದೆಯ ಅಧಿಕಾರ ದುರುಪಯೋಗ ಪಡಿಸೋದಾದ್ರೆ ಯಾವುದರಲ್ಲೂ ನಾನು ಭಾಗಿಯಾಗಲ್ಲ ಅಂತ ಪೂರ್ವ ವಿಶ್ವಾಸದಲ್ಲಿ ನ್ಯಾಯಾಲಯದಲ್ಲಿ ಕೇಸ್ ನಡೆದಾಗ ನಿನ್ನೆ ಮೊದಲೇ ಮೈಸೂರು ಲೋಕಾಯುಕ್ತ ಕೋರ್ಟಲ್ಲಿ ಅದು ಈ ಆರೋಪಿ 1 ಯಾರು ಅಧಿಕಾರಿ ಇದ್ದರು ಅವ್ರ ಸಮೇತವಾಗಿ ಇದೊಂದು ಸುಳ್ಳು ಕೇಸನ್ನು ಇಲ್ಲಿ ಕೆಳ ಹಂತದ ಕೋರ್ಟಲ್ಲಿ ವಜಾ ಆಯಿತು. ಈಗ ನಿನ್ನೆ ನಮ್ಮ ಹೈಕೋರ್ಟ್ನಲ್ಲಿ ಕೂಡ ಈ ಕೇಸ್ನ ವಜಾ ಮಾಡಿದ್ದಾರೆ. ಆದ್ದರಿಂದ ನಾನು ನಿಜವಾಗ್ಲೂ ಏನು ನಂಬಿಕೆ ಇಟ್ಟಿದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಇದು ನನಗೆ ಒಂದು ಥರ ಆತ್ಮಸ್ಥೈರ್ಯ ಮತ್ತು ಒಂದು ಮುಂದೆ ಇಂಥ ಚಟುವಟಿಕೆ ತಡೆಯುವಂಥ ಒಂದು ಧೈರ್ಯ ತುಂಬಿದೆ ಅಂತ ನಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.